ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ ಪಟ್ಟದಾಟ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ದೌಡಾಯಿಸಲಿದ್ದಾರೆ. ಕಾಂಗ್ರೆಸ್ ಬಂಗಲೆಯಲ್ಲಿ ಪಟ್ಟದಾಟ ಶುರುವಾಯಿತು. ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ದೌಡು. ಸಚಿವರ ಸೇನೆಯೊಂದಿಗೆ ದಾಂಗುಡಿ ಇಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಆಹ್ವಾನದ ಮೇರೆಗೆ ದೆಹಲಿಗೆ ಔಪಚಾರಿಕ ಭೇಟಿ. ಸಂಜೆ 7 ಗಂಟೆಗೆ ದೆಹಲಿಗೆ ಹೋಗಲಿರುವ ಸಿಎಂ ಸಿದ್ದರಾಮಯ್ಯ ಎಚ್ಎಎಲ್ನಿಂದ ವಿಶೇಷ ವಿಮಾನದಲ್ಲಿ ದೇಶದ ರಾಜಧಾನಿಯತ್ತ ಪ್ರಯಾಣ. ಕೊನೆಗೂ ಕ್ಲೈಮ್ಯಾಕ್ಸ್ಗೆ ಬಂತ ಸಿಎಂ ಸೀಟಿನ ಸಮರ. ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಈಗ ಪಟ್ಟದಾಟ ಕಾವೇರ್ತಾ ಇದೆ. ದಿನಕ್ಕೊಂದೊಂದು ಬೆಳವಣಿಗೆಯ ನಟ್ಟ ನಡುವೆ ಇವತ್ತೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ಕರೆದಿರೋದು ಸುರ್ಜೇವಾಲಾ ಸಾಹೇಬ್ರಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವಂತೆ ಸುರ್ಜೇವಾಲಾ ಸಾಹೇಬರು ಅಲ್ಲ, ವೇಣುಗೋಪಾಲು ಅಲ್ಲ, ಕರೆದಿರೋದು ರಾಹುಲ್ ಗಾಂಧಿ. ಲೋಕಸಭಾ ವಿಪಕ್ಷ ನಾಯಕ, ಕಾಂಗ್ರೆಸ್ಸಿನ ಏಕಮಾತ್ರ ನಾಯಕ, ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಕರೆದಾಗ ಅದರಲ್ಲೊಂದು ವಿಶೇಷ ವಿಭಿನ್ನತೆ ಇರುತ್ತೆ. ಸಿದ್ದರಾಮಯ್ಯ ಏಕಾಂತ ಪ್ರಯಾಣ ಮಾಡ್ತಾ ಇದ್ದಾರ ಅಂತ ಕೇಳಿದ್ರೆ ಇಲ್ಲ, ಅದ್ರ ಮುಂದಿನ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಆದರೆ ಒಂದು ತಂಡದ ಜೊತೆಗೆ ದಾಂಗುಡಿ ಇಡ್ತಾ ಇದ್ದಾರೆ ದೇಶದ ರಾಜಧಾನಿಗೆ. ಅದರ ಅರ್ಥ ಏನು? ಒಂದು ಅಫಿಷಿಯಲ್ ಕಾಲ್ ಬಂದಿದೆ. ಆ ಕಾಲಿನ ಭಾಗವಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ಸೊ ಡಿಕೆ ಶಿವಕುಮಾರ್ ಜೊತೆಗೆ ಹೋಗ್ತಾರಾ? ಇಲ್ಲ, ಇಲ್ಲಿರೋದು ದೆಹಲಿಯಲ್ಲೇ ಬಲ ಪ್ರದರ್ಶನಕ್ಕೆ ಮುಂದಾದ್ರ ಸಿಎಂ ಸಿದ್ದು. ಅತ್ಯಾಪ್ತ ಮಂತ್ರಿಗಳ ಬಳಗ ಕರೆದೊಯ್ಯುತ್ತಿರುವ ಸಿದ್ದರಾಮಯ್ಯ. ಸಿದ್ದುಗೆ ಸಾಥ್ ನೀಡಲಿರುವ ಅತ್ಯಾಪ್ತ ಮಂತ್ರಿಮಂಡಳ. ಸಚಿವರಾದ ಎಚ್.ಸಿ. ಮಹದೇವಪ್ಪನವರು, ಪರಮೇಶ್ವರು ಹೋಗ್ತಾರೆ, ಭೈರತಿ ಸುರೇಶ್ ಹೋಗ್ತಾರೆ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಹೋಗ್ತಾರೆ, ಶಾಸಕ ಅಶೋಕ್ ಪಟ್ಟಣ ಕೂಡ ದೆಹಲಿಗೆ ಪ್ರಯಾಣ. ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋದಕ್ಕೆ ಪ್ಲಾನ್ ಮಾಡಿದ್ರ? ಭಾರಿ ಕುತೂಹಲ ಕೆರಳಿಸಿರುವ ಸಿಎಂ ಸಿದ್ದರಾಮಯ್ಯ ಟ್ರಿಪ್ಪು. ಒಬ್ಬನೇ ಹೋದ್ರೆ ಅದು ಇದು ಹೇಳಿ ಕನ್ವಿನ್ಸ್ ಮಾಡ್ತಾರೋ ಏನು? ಎಡಗಡೆ ಇಬ್ರು ಬಲಗಡೆ ಇಬ್ರು ಕರ್ಕೊಂಡು ಹೋದ್ರೆ ಅದು ಇದು ಅಂತ ಹೇಳೋದಕ್ಕಾಗೋದಿಲ್ಲ, ಕತೆ ಹೇಳೋದಕ್ಕಾಗೋದಿಲ್ಲ. ಹೆಂಗೋ ಲಾಬಿ ಮಾಡ್ಕೊಂಡು ಬರೋಣ. ನೋಡಿ, ಪೊಲಿಟಿಕಲ್ ಸ್ಟ್ರಾಟಜಿ. ಜಿ ಪರಮೇಶ್ವರ್ ರಾಜ್ಯದ ಹೋಮ್ ಮಿನಿಸ್ಟ್ರು, ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖಾ ಸಚಿವರು. ಇಲ್ಲಿ ಜಾತಿವಾರು ಲೆಕ್ಕಾಚಾರ ಹಾಕೋಣ ಇಲ್ಲಿ. ಇನ್ನು ಭೈರತಿ ಸುರೇಶ್ ಕುರುಬ ಸಮುದಾಯದ ನಾಯಕ. ಎಸ್ ಪೊನ್ನಣ್ಣ ಸಿದ್ದರಾಮಯ್ಯರ ಪೊಲಿಟಿಕಲ್ ಸಲಹೆಗಾರ, ಬಿಡಿ, ಅವ್ರ ಜೊತೆಲೇ ಇರಬೇಕು ಆಸ್ ಪರ್ ಪ್ರೋಟೋಕಾಲ್, ಇರಲಿ, ತೊಂದರೆ ಇಲ್ಲ. ಅಶೋಕ್ ಪಟ್ಟಣ್ಣು ಶಾಸಕರು, ಸರ್ಕಾರದ ಮುಖ್ಯ ಸಚೇತಕರು, ಅವರು ಇರಲಿ, ತೊಂದರೆ ಇಲ್ಲ. ಆದರೆ ಇಲ್ಲಿ ಮ್ಯಾಟ್ರ್ ಇರೋದು ಒಂದು ಪರಮೇಶ್ವರ್ ದಲಿತ ಸಮುದಾಯದ ನಾಯಕ ಮತ್ತು ಎಚ್.ಸಿ. ಮಹದೇವಪ್ಪನವರು ಅದೇ ಸಮುದಾಯದ ಜೊತೆಗೆ ಸಿದ್ದರಾಮಯ್ಯರ ಅತ್ಯಾಪ್ತ ಬಳಗ. ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಅವ್ರು ಯಾಕೆ ಹೋದ್ರು? ಇಲ್ಲಿ ಮಿಸ್ ಆಗಿದ್ದು ಬಿಜೆಡ್ ಜಮೀರ್ ಅಹಮದ್ ಖಾನ್. ಅಲ್ಪಸಂಖ್ಯಾತ ನಾಯಕರೊಬ್ಬರು ಇದ್ದಿದ್ರೆ ಈ ಕಂಪ್ಲೀಟ್ ಕಾಂಬಿನೇಷನ್ ಒಂದು ಮ್ಯಾಚ್ ಆಗ್ತಾ ಇತ್ತು. ಆದರೆ ಇಲ್ಲಿ ಮಿಸ್ ಆಗ್ತಾ ಇರೋದು ಬಿಜೆಡ್ ಜಮೀರ್ ಅಹಮದ್ ಖಾನ್. ಸರಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ವಿಟೇಷನ್ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಯಾಕೆ ಅನ್ನೋ ಕಾರಣ ಇನ್ನು ಹುಡುಕ್ತವ್ರೆ ಪೊಲಿಟಿಕಲ್ ವಿಶ್ಲೇಷಕರು, ಯಾಕಾಗಿರಬಹುದು ಅಂತ. ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಇತ್ತೀಚೆಗೆ ಅಶೋಕ್ ಪಟ್ಟಣವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ರು, ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ, ಎಲ್ಲೇ ಮೀರಿ ನಮ್ಮ ತಾಳ್ಮೆ ನೀವು ಪರೀಕ್ಷೆ ಮಾಡಬೇಡಿ, ಆದಷ್ಟು ಬೇಗ ರೀಶಫಲ್ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನೇರ ಸಂಪರ್ಕದಲ್ಲಿ. ಮಾರುತಿ, ಅಂತೂ ಇಂತೂ ಇವತ್ತೊಂದು ತಾರ್ಕಿಕ ಉತ್ತರ ಸಿಗುತ್ತೋ ಏನು? ಕೇವಲ ಏಕಾಂತ ಪ್ರಯಾಣ ಮಾಡ್ತಿರೋದಲ್ಲ ಸಿದ್ದರಾಮಯ್ಯನವರು, ಒಂದು ಪಟಾಲಮ್ಮೆ ಅಲ್ಲಿಗೆ ದಾಂಗುಡಿ ಇಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸಂಜೆ 7 ಗಂಟೆಗೆ ಸಿಎಂ ಸಿದ್ದರಾಮಯ್ಯರು ಬೆಂಗಳೂರಿಂದ ದೆಹಲಿಗೆ ತೆರಳುತ್ತಾ ಇರೋದು. ಅಂದರೆ ನಿನ್ನೆ ವೇಣುಗೋಪಾಲ್ ಅವರು ನೇರವಾಗಿ ಸಿದ್ದರಾಮಯ್ಯಗೆ ಫೋನ್ ಮಾಡಿ ದೆಹಲಿಗೆ ಬರುವಂತೆ ಬುಲಾವನ್ನು ನೀಡಿರೋದ್ರಿಂದ ಇವತ್ತು ಹೋಗ್ತಾ ಇರೋಂಥದ್ದು. ಸಾಕಷ್ಟು ವಿಚಾರಗಳ ಬಗ್ಗೆ, ರಾಜ್ಯದ ರಾಜಕೀಯ ವಿಚಾರಗಳಾಗಿರ್ಬೋದು, ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ವೇಣುಗೋಪಾಲ್ ಜೊತೆ ಮತ್ತು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಸಿದ್ಧತೆಯನ್ನು ಸಿದ್ದರಾಮಯ್ಯರು ಕೂಡ ಮಾಡ್ಕೊಂಡಿರೋಂಥದ್ದು.
ಪ್ರಮುಖವಾಗಿ ನಾವು ನೋಡೋದಾದರೆ ಸಚಿವ ಸಂಪುಟ ಪುನರ್ರಚನೆ ಮತ್ತು CM ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅದ್ರ ಬಗ್ಗೆಯೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯರು ಕೂಡ ತಮ್ಮ ಏನು ಆಪ್ತರ ಜೊತೆ ಕೂಡ ದೆಹಲಿಗೆ ಹೋಗ್ತಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬೈರತಿ ಸುರೇಶ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅದೇ ರೀತಿಯಾದಂತೆ ಏನು ಅಶೋಕ್ ಪಟ್ಟಣ್ಣು ಮತ್ತು ಈ ರೀತಿಯಾದಂಥ ಏನು ಸಿದ್ದರಾಮಯ್ಯರ ಜೊತೆ ಆಪ್ತರಾಗಿರ್ತಾರೆ ಅವರೆಲ್ಲರೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಜೊತೆನೇ ಕೂಡ ದೆಹಲಿಗೆ ಇವತ್ತು ಹೋಗ್ತಾ ಇರೋಂಥದ್ದು. ನಾಳೆ 11 ಗಂಟೆಗೆ ಏನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯಸಭೆ ಚುನಾವಣೆ ವಿಚಾರ ಆಗಿರ್ಬೋದು ಮತ್ತು ಅದೇ ರೀತಿ ವಿಧಾನಸಭೆ ಪರಿಷತ್ ವಿಚಾರ ಅಂದರೆ ಟಿಕೆಟ್ ಹಂಚಿಕೆ ವಿಚಾರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಹಿರಿಯ ಶಾಸಕರಾಗಿರ್ಬೋದು ಮತ್ತು ಅದೇ ರೀತಿ ಮೊದಲ ಬಾರಿಗೆ ಆಯ್ಕೆಯಾಗದಂಥ ಶಾಸಕರು ಕೂಡ ಸಚಿವ ಸಂಪುಟಕ್ಕೆ ಒತ್ತಾಯಿಸಿ ಈಗಾಗಲೇ ಹಲವು ನಾಯಕರನ್ನು ಅಂದರೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿರೋಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾಗಿರ್ಬೋದು ಮತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರೋಂಥದ್ದು. ಸತತವಾಗಿ ಒತ್ತಾಯ ಕೂಡ ಆಗ್ತಾ ಇರೋದು. ಅದರಿಂದಾಗಿಯೇ ಏನು ಇವೆಲ್ಲವಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಇವತ್ತೇನು ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದರಾಮಯ್ಯರನ್ನ ಭೇಟಿ ಆಗ್ತದೆ. ಅಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಕ್ಲೈಮ್ಯಾಕ್ಸಿಗೆ ಬಂತ CM ಸೀಟಿನ ಸಮರ. ಕೈ ಕಮಾಂಡ್ ಕರೆದಿರೋದು CM ರವರನ್ನ ಮಾತ್ರವಲ್ಲ, ಉಪಮುಖ್ಯಮಂತ್ರಿ DK ಅವರಿಗೂ ಬುಲಾವಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. CM DCM ಇಬ್ಬರಿಗೂ ಕೈ ಕಮಾಂಡ್ ಆಹ್ವಾನ. ಭಾರಿ ಕೌತುಕ ಕೆರಳಿಸಿದ ಕೈ ಕಮಾಂಡ್ ನಡೆ. ಇವತ್ತಿನ ದಿನ ಆಗೋ ಬೆಳವಣಿಗೆ ಇದೆಯಲ್ಲ, ಇಡೀ ಕರ್ನಾಟಕ ಪೊಲಿಟಿಕಲ್ ಸಿನಾರಿಯೋ ಬದಲಿಸುತ್ತೆ. DCM DK ಶಿವಕುಮಾರ್ ಈ ಕ್ಷಣದವರೆಗೂ ಖಾತ್ರಿ ಇರಲಿಲ್ಲ DKಗೆ ಆಹ್ವಾನ ಇತ್ತ ಅನ್ನೋದು. ಕೈಕಮಾಂಡ್ ಪ್ರತ್ಯೇಕ CM ಸಿದ್ದರಾಮಯ್ಯರವರನ್ನ ವಿಶೇಷ ವಿಮಾನದಲ್ಲಿ ಹತ್ಕೊಂಡು ಬನ್ನಿ ಅನ್ನುವ ಆಹ್ವಾನ. ಸೊ ಸಂಪರ್ಕದಲ್ಲೇ ಇದ್ದಾರೆ ಮಾರುತಿ. ಈ ಬಗ್ಗೆ ನೋಡಿ, ಎಲ್ಲ ಒಂದು ಕಡೆ ಕೇವಲ ಸಿದ್ದರಾಮಯ್ಯರಿಗೆ ಮಾತ್ರ ಪ್ರತ್ಯೇಕ ಆಹ್ವಾನ ಎಂದು ಹೇಳಲಾಗ್ತಾ ಇತ್ತು ಮಾರುತಿ. ಈಗ DK ಶಿವಕುಮಾರ್ ಅವರು ಕೂಡ ಹೋಗೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಏನು ಹೇಳ್ತೀರಾ ಮಾರುತಿ? ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯರಿಗೆ ಮಾತ್ರ ಆಹ್ವಾನ ಇದ್ದಿದ್ದು. ಇವತ್ತು ಏನು ಮಧ್ಯಾಹ್ನ ನಂತರ ಆದರೆ DCM ಆಗಿರುವಂಥ DK ಶಿವರಿಗೂ ಕೂಡ ವೇಣುಗೋಪಾಲ್ ಅವರು ಆಹ್ವಾನ ಮಾಡಿರೋವಂಥದ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರೋಂಥದ್ದು. ಅಂದರೆ ಕೇವಲ ಸಿದ್ದರಾಮಯ್ಯರಿಗೆ ಬುಲಾವ್ ಕೊಟ್ಟಿದ್ದೆ ಆದಲ್ಲಿ ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಆಗುತ್ತೆ ಎಂಬ ಚರ್ಚೆ ಕೂಡ ನಿನ್ನೆಯಿಂದ ಜೋರಾಗಿ ನಡೀತಿತ್ತು. ಆದರೆ ಇವತ್ತು ಕೂಡ DCM DK ಶಿವರಿಗೂ ಕೂಡ ಬುಲಾವ್ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ DK ಶಿ ಪರ ಇರುವಂತಹ ನಾಯಕರು ಕೂಡ ಸಾಕಷ್ಟು ದಿನಗಳಿಂದ ಒತ್ತಾಯ ಆಗ್ತಾ ಇರುವಂಥದ್ದು ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಪಟ್ಟನ್ನು ಹಿಡಿದಿರುವಂಥದ್ದು. ಆ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಕೂಡ ಎಲ್ಲರೂ ಮಾತುಕತೆಯನ್ನು ಕೂಡ ನಡೆಸಿದ್ದಂಥದ್ದು. ಅದರಿಂದಾಗಿ ಇವತ್ತೇನು DCM ಮತ್ತು CM ಸಿದ್ದರಾಮಯ್ಯರು ಕೂಡ ಪ್ರತ್ಯೇಕ ವಿಮಾನಗಳ ಮೂಲಕ ದೆಹಲಿಗೆ ತೆರಳ್ತಾ ಇರುವಂಥದ್ದು. ಅಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಅದರಲ್ಲೂ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು DK ಶಿವರನ್ನು ಒಟ್ಟಾಗಿ ಕರೆಸಿ ನಾಯಕತ್ವ ಬದಲಾವಣೆ ಬಗ್ಗೆ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಯಾವುದೋ ಒಂದು ವಿಚಾರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕೊಡುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಸಾಯಿಲ್ ಒಟ್ಟಾರೆ ಮಾರುತಿ, ಎಲ್ಲ ಒಂದು ಕಡೆ ರೀಶಫಲ್ ಕೂಗೇನಿತ್ತಲ್ಲ, ಆ ಕೂಗಿಗೆ ಪುಷ್ಟಿ ಕೊಡೋ ತರಹದ ಬೆಳವಣಿಗೆಗಳು ಕಾಣ್ತಾ ಇದೆ ಮಾರುತಿ. ಈಗಾಗಲೇ ಸಿದ್ದರಾಮಯ್ಯರು ಕೂಡ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಎಂಬುದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರೋದು. ಅಂದರೆ ಯಾರಿಗೆಲ್ಲ ಸಚಿವ ಸ್ಥಾನಗಳನ್ನು ಕೊಡಬೇಕು ಮತ್ತು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಆ ಪಟ್ಟಿ ಒಂದು ರೀತಿಯಾದ ತಯಾರಿ ಮಾಡಿರುವಂಥದ್ದು. ಇನ್ನೊಂದು ಕಡೆ ಯಾರೆಲ್ಲ ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂಬ ಬಗ್ಗೆಯೂ ಕೂಡ ಒಂದು ಪಟ್ಟಿ ತಯಾರು ಮಾಡಿದ್ದಾರೆ ಎಂಬುದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತದೆ. ಯಾಕೆಂದರೆ ಸಚಿವ ಸ್ಥಾನ ಆಗಿರುವಂಥವ್ರು ಯಾರೆಲ್ಲ ಇದ್ದಾರೆ, ಆ ಯಾರೆಲ್ಲ ಸಚಿವ ವಿಚಾರವಾಗಿ ಏನು ಕೆಲಸ ಮಾಡದೇ ಇರೋವಂಥದ್ದಾಗಿರ್ಬೋದು ಮತ್ತು ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಪಡೆದಿರೋವಂಥದ್ದು. ಪ್ರೋಗ್ರೆಸ್ ರಿಪೋರ್ಟಲ್ಲಿ ಯಾರ್ದೆಲ್ಲ ಫೇಲ್ ಆಗಿದೆ ಅವ್ರನ್ನೆಲ್ಲ ಸಚಿವ ಸ್ಥಾನದಿಂದ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಕೂಡ ಈಗಾಗಲೇ ಹಿರಿಯ ನಾಯಕರು ಕೂಡ ಮಾತನಾಡ್ತಾ ಇರೋಂಥ. ಈ ಹಿಂದೆ ಕೂಡ ಹಲವಾರು ಶಾಸಕರು ಹೇಳಿರೋಂಥದ್ದು. ಈಗ ಯಾರೆಲ್ಲ ಹಲವು ಬಾರಿ ಸಚಿವರಾಗಿದ್ದಾರೆ ಅವ್ರಿಗೆ ಕೈ ಬಿಟ್ಟು ಹೊಸದಾಗಿ ಆಯ್ಕೆಯಾಗಿರೋರ್ಗೂ ಮತ್ತು 3-4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ರು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಎಲ್ಲೂ ಕೂಡ ಹೈಕಮಾಂಡ್ ಮಾತನಾಡಿರಲ್ಲ. ಯಾಕೆಂದ್ರೆ ಒಂದ್ ಕಡೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಸಿ ಇತ್ತು, ಆ ನಂತರ ಕೇರಳ CM ಆಯ್ಕೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರು ಬಿಸಿ ಇದ್ರು. ಈಗ ಏನು ನಾಳೆ ಎಲ್ಲವಕ್ಕೂ ಅಂತ್ಯ ಆಗುವ ಸಾಧ್ಯತೆ ಇರುವಂಥದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.